ಕಲಬುರಗಿಯಲ್ಲಿ ಬ್ಯಾಂಕ್ ATM ದರೋಡೆ ಮಾಡೋದಕ್ಕೆ ಬಂದಂಥವ್ರ ಮೇಲೆ ಫೈರ್ ಮಾಡಿ ಅವರಿಗೆ ಇಟ್ಕೊಂಡಿದ್ದಾರೆ. ಅವರು ಹೊರ ರಾಜ್ಯದಿಂದ ಬಂದಿದ್ದಾರೆ ಅಂತೇಳಿ ಮೊದಲನೇ ಮಾಹಿತಿ ಸಿಕ್ಕಿದೆ. ಅದನ್ನು ಈಗ ಇನ್ವೆಸ್ಟಿಗೇಟ್ ಮಾಡಿ ಅವ್ರು ಎಲ್ಲಿಂದ ಬಂದಿದ್ದಾರೆ, ಈಗ ಕರ್ನಾಟಕದಲ್ಲಿದೆ ಮೊದಲು ಸಾರಿ ಮಾಡಿದ್ದಾರಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕರ್ನಾಟಕದಲ್ಲಿ ಮಾಡಿದ್ದಾರಾ ಹೊರ ರಾಜ್ಯದಲ್ಲಿ ಮಾಡಿದ್ದಾರಾ ಅದನ್ನೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಅದೆಲ್ಲ ಗೊತ್ತಾದ ಮೇಲೆ ನಾನು ತಮಗೆ ತಿಳಿಸ್ತೀನಿ. ಹೌದು ಹೌದು, ಈ ಹೊರ ರಾಜ್ಯದಲ್ಲಿ ಕೆಲವು ರಾಜ್ಯದಲ್ಲಿ ಸ್ಪೆಸಿಫಿಕ್ ಆಗಿ ಗ್ಯಾಂಗ್ಗಳು ಮಾಡ್ಕೊಂಡಿದ್ದಾರೆ. ಆ ಗ್ಯಾಂಗ್ಗಳು ಆಪರೇಟ್ ಆಗುತ್ತೆ. ಗ್ಯಾಂಗ್ಗಳು ಕೆಲವು ಸಂದರ್ಭದಲ್ಲಿ ಅವ್ರ ವೆಹಿಕಲ್ಸ್ಗಳನ್ನೇ ತೊಗೊಂಡ್ಬರ್ತಾರೆ, ಅಲ್ಲಿಂದನೇ ವೆಹಿಕಲ್ಸ್ ತೊಗೊಂಡು ಬರ್ತಾರೆ. ಆ ಥರ ಎಲ್ಲ ಒಂದು ಗ್ಯಾಂಗ್ಗಳು ಮಾಡಿಕೊಂಡು ಬರ್ತಾರೆ. ಕೆಲವರು ಇಲ್ಲಿ ಬಂದು ಇಲ್ಲಿ ಲೋಕಲ್ ಫ್ರೆಂಡ್ಸನ್ನು ಮಾಡ್ಕೊಳ್ತಾರೆ, ಲೋಕಲ್ ಜನನೂ ಸೇರಿಸ್ಕೊಳ್ತಾರೆ ಕೆಲವು ಸಂದರ್ಭದಲ್ಲಿ. ಅದನ್ನು ಕೂಡ ಈಗ ದಾವಣಗೆರೆನೆಲ್ಲ ಆಗಿದ್ದು ತಮಿಳ್ನಾಡಿನಲ್ಲಿ ಹಿಡಿದ್ರು. ಅಲ್ಲಿ ಬಂದು ನೋಡಿದ್ರೆ ತಮಿಳ್ನಾಡಿನವ್ರನ್ನೂ ಕೂಡ ಕೆಲವ್ರನ್ನ ಕರ್ಕೊಂಡಿದ್ರು, ಅಲ್ಲೇ ಅವ್ರು ಬಚ್ಚಿಟ್ಟಿದ್ರು. ಆ ರೀತಿ ಗ್ಯಾಂಗ್ಗಳು ಆಪರೇಟ್ ಆಗ್ತವೆ. ಅದನ್ನು ನಾವು ಇವತ್ತು ಹಿಡಿದಿರೋದು ನಿಜವಾಗೂ ನಮ್ಮ ಪೊಲೀಸ್ನವರಿಗೆ ಅಭಿನಂದನೆ ಹೇಳ್ತೇನೆ. ಯಾಕೆಂದರೆ ನಾವು ಇನ್ನೂ ಬಿದರದ್ದು ಹಿಡಿಯೋಕ್ಕಾಗಿಲ್ಲ, ಅವರು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ. ಹಾಗಾಗಿ ನಾವು ಇನ್ನೂ ಇವರು ಹಿಡಿದಿರೋದು ನಿಜಕ್ಕೂ ಕೂಡ ಒಳ್ಳೆಯದು. Sir, of lately we are seeing too many ATM robberies.